ಚಂದ್ರ ಆಕಾಶದಿಂದ ಮಾಯವಾದಾಗ ಏನಾಗುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಇಂದು ನಾವು ಅಮಾವಾಸ್ಯೆಯ ಹಿಂದಿನ ಆಳವಾದ ರಹಸ್ಯಗಳನ್ನ ಅಂದ್ರೆ ಆ ಹೊಸ ಚಂದ್ರನ ಗುಪ್ತ ಪ್ರಭಾವವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳೋಣ. ಚಂದ್ರನ ಬೆಳಕು ಇಲ್ಲ ಅಂದ ಮಾತ್ರಕ್ಕೆ ಅದರ ಶಕ್ತಿನೂ ಮಾಯವಾಗುತ್ತಾ? ಅಥವಾ ಆ ಶಕ್ತಿ ಬೇರೆ ಏನಾದ್ರೂ ರೂಪದಲ್ಲಿ ನಮ್ಮೇಲೆ ಕೆಲಸ ಮಾಡ್ತಾ ಇರುತ್ತಾ? ನೋಡಿ, ಇದು ಬರೀ ಕತ್ಲೆ ಬಗ್ಗೆ ಅಲ್ಲ. ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ಸಂಸ್ಕೃತಿಗಳು ಅಮಾವಾಸ್ಯೆಯನ್ನ ಚಂದ್ರ ಇಲ್ಲದ ದಿನ ಅಂತೆ ನೋಡಿಲ್ಲ. ಬದಲಿಗೆ ಅದೊಂದು ಕಾಣದ ಆದರೆ ತುಂಬಾನೇ ಶಕ್ತಿಯುತವಾದ ಫೋರ್ಸ್ ಅಂತ ನಂಬಿದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್ ಅಂದ್ರೆ ಈಗಿನ ಸೈನ್ಸ್ ಕೂಡ ಈ ಚರ್ಚೆಗೆ ಬಂದು ಸೇರ್ಕೊಳ್ತೀವಿ. ಸರಿ, ಹಾಗಾದ್ರೆ ಈ ಕಾಣದ ಪ್ರಭಾವದ ಮೂಲ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ಅಮಾವಾಸ್ಯೆ ಅಂದ್ರೆ ಆಸ್ಟ್ರೋನಾಮಿ ಪ್ರಕಾರ ಎಕ್ಸಾಕ್ಟ್ಲಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಒಂದು ರೀತಿ ಆಕಾಶದಲ್ಲಿ ನಡೆಯೋ ಡ್ಯಾನ್ಸ್ ಅನ್ಕೋಬೋದು. ಚಂದ್ರ ಸೂರ್ಯನ ಹಿಂದೆ ಬಂದು ನಿಂತಾಗ ಸೂರ್ಯನ ಪ್ರಖರವಾದ ಬೆಳಕಿನಲ್ಲಿ ನಮಗೆ ಕಾಣಿಸೋದೇ ಇಲ್ಲ. ಆ ಒಂದು ಕ್ಷಣ ಇದೆಯಲ್ಲ, ಅದೇ ಅಮಾವಾಸ್ಯೆ. ಭೂಮಿಯಿಂದ ನೋಡಿದರೆ ಚಂದ್ರ ಕಂಪ್ಲೀಟಾಗಿ ಇನ್ವಿಸಿಬಲ್. ಆದರೆ ನಮ್ಮ ಹಿರಿಯರಿಗೆ ಇದು ಬರೀ ಆಕಾಶದಲ್ಲಿ ನಡೆಯೋ ಘಟನೆ ಆಗಿರಲಿಲ್ಲ. ಇದು ಭೂಮಿ ಮೇಲೆ ಇರೋ ಜೀವನದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಯಾಕೆ ನಮ್ಮ ಆತ್ಮದ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಅವರು ಗಟ್ಟಿಯಾಗಿ ನಂಬಿದ್ರು. ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರ ಅಂದ್ರೆ ನಮ್ಮ ಮನಸ್ಸು, ನಮ್ಮೆಲ್ಲ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಇದೆ. ಅಮಾವಾಸ್ಯೆ ದಿನ ಏನಾಗುತ್ತೆ ಅಂದ್ರೆ ಪವರ್ಫುಲ್ ಆಗಿರೋ ಸೂರ್ಯನ ತೇಜಸ್ಸು ಚಂದ್ರನನ್ನ ಒಂದ್ ರೀತಿ ದಹಿಸ್ಬಿಡುತ್ತೆ, ಅಂದ್ರೆ ಮರೆಮಾಚಿಬಿಡುತ್ತೆ. ಇದರ ಅರ್ಥ ಆ ಸಮಯದಲ್ಲಿ ನಮ್ಮ ಮನಸ್ಸು, ನಮ್ಮ ಭಾವನೆಗಳು ಸ್ವಲ್ಪ ವೀಕ್ ಆಗಬಹುದು. ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ, ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಮೇಲೆ ಇದು ಪರಿಣಾಮ ಬೀರಬಹುದು ಅಂತ ನಂಬಲಾಗುತ್ತೆ. ಈ ಟೇಬಲ್ ನೋಡಿ, ಇದು ಬರೀ ಸುಮ್ಮನೆ ಹೇಳೋ ನಂಬಿಕೆಗಳಲ್ಲ. ಜ್ಯೋತಿಷ್ಯ ಶಾಸ್ತ್ರ, ಸ್ಪೆಸಿಫಿಕ್ ಆಗಿ ಗ್ರಹಗಳ ಪೊಸಿಷನ್ ನೋಡಿ, ಅದು ನಮ್ಮ ಲೈಫ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ಹೇಳುತ್ತೆ. ಉದಾಹರಣೆಗೆ, ಸೂರ್ಯ ಚಂದ್ರ ಒಂದೇ ಕಡೆ ಸೇರಿದ್ರೆ ನಮಗೆ ನಾವೇ ಯಾರು ಅನ್ನೋ ಗೊಂದಲ ಶುರುವಾಗ್ಬೋದು. ಅದೇ ರಾಹುಕೇತುಗಳ ಪ್ರಭಾವ ಇದ್ರೆ ಏನೋ ಕೆಟ್ಟದಾಗತ್ತೆ ಅನ್ನೋ ಭಯ, ಅನುಮಾನ ಕಾಡ್ಬೋದು. ಇದು ಒಂಥರ ಏನ್ಷಿಯಂಟ್ ಸೈಕಾಲಜಿ ತರಾನೇ ಇದೆ ಅಲ್ವಾ? ಇನ್ನು ತಂತ್ರಶಾಸ್ತ್ರಕ್ಕೆ ಬಂದ್ರೆ ಅಮಾವಾಸ್ಯೆ ಅಂದ್ರೆ ಪೂಜೆ, ಸಂಭ್ರಮದ ಸಮಯ ಅಲ್ಲವೇ ಅಲ್ಲ. ಇದು ನಮ್ಮೊಳಗಿರೋ ಕತ್ತಲನ್ನ, ನಮ್ಮ ಭಯಗಳನ್ನ ಫೇಸ್ ಮಾಡೋ ಸಮಯ. ಇದನ್ನ ಧೂಮಾವತಿ ದೇವಿಯ ಸಮಯ ಅಂತ ಕರೀತಾರೆ. ಅಂದ್ರೆ ಇದು ನಮ್ಮನ್ನ ನಾವೇ ಒಳಗ್ ನೋಡ್ಕೊಳ್ಳೋಕೆ, ಆಳವಾಗಿ ಯೋಚಿಸೋಕೆ ಪ್ರೇರೇಪಿಸುತ್ತೆ. ಸರಿ, ಈ ಪ್ರಾಚೀನ ನಂಬಿಕೆಗಳನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಡೋಣ. ಮಾಡರ್ನ್ ಸೈನ್ಸ್ ಈ ಬಗ್ಗೆ ಏನ್ ಹೇಳುತ್ತೆ? ಆಶ್ಚರ್ಯ ಅಂದ್ರೆ ಕೆಲವು ಸೈಂಟಿಫಿಕ್ ರಿಸರ್ಚ್ಗಳು ಈ ಹಳೆ ನಂಬಿಕೆಗಳಿಗೆ ಸಪೋರ್ಟ್ ಮಾಡೋ ಥರನೇ ಇವೆ. 34%. ಇದೇನೋ ಸುಮ್ಮನೆ ಒಂದು ನಂಬರ್ ಅಲ್ಲ. ಇತ್ತೀಚೆಗೆ ನಡೆದ ಒಂದು ಮೆಡಿಕಲ್ ಸ್ಟಡಿಯಲ್ಲಿ ಈ ನಂಬರ್ ಅಮಾವಾಸ್ಯೆಗೂ ನಮ್ಮ ಆರೋಗ್ಯಕ್ಕೂ ಇರೋ ಒಂದು ಶಾಕಿಂಗ್ ಸಂಬಂಧವನ್ನ ಬಯಲು ಮಾಡಿದೆ. ಯೋಚಿಸಿ ನೋಡಿ, ಹೆಡ್ಡೇಕ್ ಅನ್ನೋ ಒಂದು ರೆಪ್ಯೂಟೆಡ್ ಜರ್ನಲ್, ಅದರಲ್ಲಿ ಪಬ್ಲಿಷ್ ಆದ ಸ್ಟಡಿ ಪ್ರಕಾರ ಅಮಾವಾಸ್ಯೆ ಬರೋದಕ್ಕಿಂತ 1-2 ದಿನ ಮುಂಚೆ ಮೈಗ್ರೇನ್ ಅಟ್ಯಾಕ್ ಆಗೋ ಚಾನ್ಸಸ್ 34% ಜಾಸ್ತಿ ಇರುತ್ತೆ. ಇದು ಸುಮ್ಮನೆ ಕಾಕತಾಳೀಯ ಅಂತ ತಳ್ಳಿಹಾಕೋಕ್ಕಾಗಲ್ಲ. ಚಂದ್ರನ ಸೈಕಲ್ ನಮ್ಮ ದೇಹದ ಮೇಲೆ ನೇರವಾಗಿ ಮೆಷರ್ ಮಾಡಬಹುದಾದ ಪರಿಣಾಮ ಬೀರುತ್ತೆ ಅನ್ನೋಕೆ ಇದೊಂದು ಸ್ಟ್ರಾಂಗ್ ಸೈಂಟಿಫಿಕ್ ಎವಿಡೆನ್ಸ್. ಅಂದಾಗೆ ಇದು ಬರೀ ಮೈಗ್ರೇನ್ಗೆ ಮಾತ್ರ ಸೀಮಿತವಾಗಿಲ್ಲ. ಫಿನ್ಲ್ಯಾಂಡ್ನಲ್ಲಿ 54 ವರ್ಷಗಳ ಕಾಲ ನಡೆದ ಒಂದು ದೊಡ್ಡ ಸ್ಟಡಿಯಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಕೊಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿದೆ. ಸೈಕ್ಯಾಟ್ರಿಕ್ ವರದಿಗಳು ಹೇಳೋ ಪ್ರಕಾರ ಪೇಷಂಟ್ಸ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆ ಈ ದಿನಗಳಲ್ಲಿ ಜಾಸ್ತಿ ಇರುತ್ತಂತೆ. ಹಾಗಾದ್ರೆ ನಿಜವಾಗಿ ಇಲ್ಲಿ ಏನಾಗ್ತಿದೆ? ಸೈಂಟಿಸ್ಟ್ಗಳು ಇದಕ್ಕೆ ಕೆಲವು ಕಾರಣಗಳನ್ನ ಕೊಡ್ತಾರೆ. ಒಂದು ಥಿಯರಿ ಪ್ರಕಾರ ಚಂದ್ರನ ಗ್ರಾವಿಟಿ ನಮ್ಮ ಬ್ರೈನ್ನಲ್ಲಿರೋ ಪ್ರತಿಯೊಂದು ಸೆಲ್ ಮೇಲೂ ತುಂಬಾನೇ ಸಣ್ಣ ಪ್ರಮಾಣದ ಫೋರ್ಸ್ ಹಾಕತ್ತೆ. ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ಈ ಫೋರ್ಸಿಂದ ಬರೋ ಎನರ್ಜಿ ನಮ್ಮ ನರಕೋಶ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಕಳಿಸೋಕೆ ಬೇಕಾಗಿರೋ ಎನರ್ಜಿಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇನ್ನೊಂದು ಥಿಯರಿ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಹೇಳುತ್ತೆ. ಅಮಾವಾಸ್ಯೆ ಟೈಮ್ನಲ್ಲಿ ಈ ಫೀಲ್ಡ್ನಲ್ಲಿ ಆಗೋ ಬದಲಾವಣೆಗಳು ನಮ್ಮ ನಿದ್ದೆ ಮತ್ತು ಮೂಡನ್ನ ಕಂಟ್ರೋಲ್ ಮಾಡೋ ಮೆಲಟೋನಿನ್ ಹಾರ್ಮೋನ್ ಮೇಲೆ ಎಫೆಕ್ಟ್ ಮಾಡ್ಬೋದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಎಲ್ಲಾ ವಾದಗಳನ್ನ ಪ್ರಶ್ನೆ ಮಾಡೋ, ಇದನ್ನೆಲ್ಲ ಒಪ್ಪದೇ ಇರೋ ಸೈನ್ಸ್ನ ಇನ್ನೊಂದು ಬಲವಾದ ಧ್ವನಿ ಕೂಡ ಇದೆ. ನೋಡಿ, ಇದೇನು ಸಣ್ಣ ಸ್ಟಡಿ ಅಲ್ಲ. 10 ಬೇರೆ ಬೇರೆ ದೇಶಗಳ ಹಾಸ್ಪಿಟಲ್ಗಳಲ್ಲಿ ಸಾವಿರಾರು ಪೇಷಂಟ್ಸ್ ಮೇಲೆ ನಡೆದ ಒಂದು ದೊಡ್ಡ ರಿಸರ್ಚ್. ಅದು ಕೊಟ್ಟಿರೋ ತೀರ್ಮಾನ ತುಂಬಾ ಕ್ಲಿಯರ್ ಆಗಿದೆ. ಸರ್ಜರಿ ಆದಮೇಲೆ ಬರೋ ನೋವಿಗೋ ಅಥವಾ ರಿಕವರಿಗೋ ಚಂದ್ರನ ಹಂತಗಳಿಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗೋಕೆ ಚಂದ್ರನ ಶಕ್ತಿನೇ ಬೇಕಾಗಿಲ್ಲ ಅಂತಾರೆ ಸ್ಕೆಪ್ಟಿಕ್ಸ್. ಅವರ ಪ್ರಕಾರ ಉತ್ತರ ತುಂಬಾನೇ ಸಿಂಪಲ್. ಅಮಾವಾಸ್ಯೆ ಅಂದ್ರೆ ಕತ್ತಲು ಜಾಸ್ತಿ,
ಕತ್ತಲಲ್ಲಿ ಕ್ರೈಮ್ ಮಾಡೋದು ಸುಲಭ, ಅಷ್ಟೇ ವಿಷಯ. ಹಾಗಾದ್ರೆ ನಾವು ನೋಡ್ಬೇಕಾದ ಮುಖ್ಯ ಅಂಶ ಏನು? ನಾವು ದೊಡ್ಡ ಪ್ರಮಾಣದ ಡೇಟಾವನ್ನ ನೋಡಿದಾಗ, ಅದು ಸರ್ಜರಿಗಳಾಗಿರ್ಲಿ, ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಲಿ, ಅಥವಾ ಡೈವೋರ್ಸ್ ಕೇಸ್ಗಳಾಗಿರ್ಲಿ, ಚಂದ್ರನಿಗೂ ಅದಕ್ಕಿರೋ ಯಾವುದೇ ಲಿಂಕ್ ಕಾಣಿಸೋದೇ ಇಲ್ಲ. ಹಾಗಾದ್ರೆ ನಾವೀಗ ಎಲ್ಲಿದ್ದೀವಿ? ಒಂದು ಕಡೆ ಕೆಲವು ಸ್ಪೆಸಿಫಿಕ್ ಸ್ಟಡೀಸ್ ಚಂದ್ರನ ಪ್ರಭಾವ ಇದೆ ಅಂತ ಹೇಳ್ತಿವೆ, ಇನ್ನೊಂದು ಕಡೆ ದೊಡ್ಡ ಮಟ್ಟದ ಡೇಟಾ ಇಲ್ಲ ಅಂತ ಹೇಳುತ್ತೆ. ಇದೊಂದು ರೀತಿ ಬಗೆಹರಿಯದ ರಹಸ್ಯದ ಥರನೇ ಕಾಣ್ತಿದೆ. ಹಾಗಾಗಿ ಒಂದ್ ಕಡೆ ಅಮಾವಾಸ್ಯೆಯನ್ನ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕ್ಕೆ, ನಮ್ ಒಳಗಿನ ಕತ್ತಲನ್ನ ಎದುರಿಸೋಕೆ ಮತ್ತೆ ಕಾಣದ ಶಕ್ತಿಗಳು ಆಕ್ಟಿವ್ ಆಗಿರೋ ಒಂದು ವಿಶೇಷ ಸಮಯ ಅಂತ ನಂಬೋ ಒಂದು ಬಲವಾದ ಸಾಂಸ್ಕೃತಿಕ ಆಧ್ಯಾತ್ಮಿಕ ನಂಬಿಕೆ ಇದೆ. ಆದ್ರೆ ಇನ್ನೊಂದ್ ಕಡೆ ಮೇನ್ ಸ್ಟ್ರೀಮ್ ಸೈನ್ಸ್ ಈ ಇಡೀ ಲೂನಾರ್ ಎಫೆಕ್ಟ್ ಅನ್ನೋದನ್ನ ಸೂಡೋ ಸೈನ್ಸ್ ಅಂದ್ರೆ ಹುಸಿ ವಿಜ್ಞಾನ ಅಂತ ಕರೆದು ಪೂರ್ತಿಯಾಗಿ ತಳ್ಳಿ ಹಾಕುತ್ತೆ. ಬಹುಶಃ ನಾವಿದನ್ನ ನೋಡೋ ದೃಷ್ಟಿನೇ ತಪ್ಪಾಡಿರ್ಬೋದಾ? ಒಂದು ಮ್ಯೂಸಿಕ್ನಲ್ಲಿ ಬರೋ ಸೈಲೆನ್ಸ್ ಅಂದ್ರೆ ಸೌಂಡ್ ಇಲ್ಲ ಅಂತಲ್ಲ, ಅದು ಆ ಹಾಡಿನ ಒಂದು ಮುಖ್ಯ ಭಾಗ. ಹಾಗೇನೆ ಅಮಾವಾಸ್ಯೆ ಅಂದ್ರೆ ಶಕ್ತಿ ಇಲ್ಲ ಅಂತಲ್ಲ, ಬದಲಿಗೆ ಅದು ನಮ್ಮ ದೇಹ, ನಮ್ಮ ಮನಸ್ಸಿನ ರಿದಮನ್ನ ಬದಲಾಯಿಸೋ ಒಂದು ಸಣ್ಣ ಗ್ರಾವಿಟೇಷನಲ್ ಟೆನ್ಷನ್ ಇರೋ ಸಮಯ ಆಗಿರ್ಬೋದಾ? ಹಾಗಾದ್ರೆ ಕೊನೆಗುಳಿಯೋ ಪ್ರಶ್ನೆ ಇದೆ, ಅಮಾವಾಸ್ಯೆಯ ಶಕ್ತಿ ಅನ್ನೋದು ಒಂದು ಭೌತಿಕ ಸತ್ಯನಾ, ಅಥವಾ ಸಾವಿರಾರು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿರೋ ಒಂದು ಕಥೆನಾ, ಅಥವಾ ಸತ್ಯ ಈ ಎರಡರ ಮಧ್ಯೆ ಎಲ್ಲೋ ಇದೆಯಾ? ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ?